ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಮಿಸ್ ವರ್ಲ್ಡ್ 2025 ಗ್ರ್ಯಾಂಡ್ ಫಿನಾಲೆಗೆ ತೆರೆ ಬಿದ್ದಿದೆ. ಪ್ರತಿಷ್ಠಿತ ಮಿಸ್ ವರ್ಲ್ಡ್ 2025 ಯಾರು ಅನ್ನುವಂಥ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಗ್ರ್ಯಾಂಡ್ ಫಿನಾಲೆ ತೆಲಂಗಾಣದ ರಾಜಧಾನಿ ಹೈದರಾಬಾದಲ್ಲಿ ನಡೆದಿತ್ತು. ಹೈದರಾಬಾದಲ್ಲಿ ನಡೆದ ವಿಶ್ವಸುಂದರಿ 2025 ಗ್ರ್ಯಾಂಡ್ ಫಿನಾಲ್ ಸ್ಪರ್ಧೆಯಲ್ಲಿ ಥಾಯ್ಲೆಂಡ್ನ ಓಪಲ್ ಸುಚಾಟಾ ಚುವಾಂಗ್ಸ್ರಿ ಮಿಸ್ ವರ್ಲ್ಡ್ ಕಿರೀಟವನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ಅವರು ಮಿಸ್ ವರ್ಲ್ಡ್ ಗೆದ್ದ ಥಾಯ್ಲೆಂಡ್ನ ಮೊದಲ ಪ್ರತಿನಿಧಿಯಾಗಿ ಇತಿಹಾಸವನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಹುನಿರೀಕ್ಷಿತ ವಿಶ್ವಸುಂದರಿ 2025ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬೇರೆ ಬೇರೆ ರಾಷ್ಟ್ರದ ಸುಂದರಿಯರು ಮಿಸ್ ವರ್ಲ್ಡ್ ಪಟ್ಟಕ್ಕಾಗಿ ಪೈಪೋಟಿ ನಡೆಸಿದ್ರು. ಅಂತೂ ಹೈದರಾಬಾದಲ್ಲಿ ನಡೆದ 72ನೇ ಆವೃತ್ತಿಯ ಈ ಮಿಸ್ ವರ್ಲ್ಡ್ 2025 ಸ್ಪರ್ಧೆಯಲ್ಲಿ ಥಾಯ್ಲೆಂಡ್ನ ಓಪಲ್ ಸುಚಾಟಾ ಗೆಲ್ಲೋದ್ರ ಮೂಲಕ ಮತ್ತಷ್ಟು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಈಗಾಗಲೇ ಪ್ರಪಂಚದಾದ್ಯಂತ 108 ಸ್ಪರ್ಧಿಗಳು ಬೇರೆ ಬೇರೆ ರಾಷ್ಟ್ರದಿಂದ ಈ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಥಾಯ್ಲೆಂಡ್ನ ಓಪಲ್ ಸುಚಾಟಾ ಚುವಾಂಗ್ಸ್ರಿ ಮಿಸ್ ವರ್ಲ್ಡ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದು ಹೇಗೆ, ಯಾವ ರೀತಿಯಾಗಿ ಈ ಒಂದು ಸ್ಪರ್ಧೆಯಲ್ಲಿ ಅವರು ಗೆಲುವನ್ನ ಸಾಧಿಸಿದ್ರು, ಯಾರ್ಯಾರು ಸ್ಪರ್ಧಿಗಳು ಅವರನ್ನ ಹಿಂದಿಕ್ಕಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಹಾಲಿ ವಿಶ್ವಸುಂದರಿ ಕ್ರಿಸ್ಟಿನಾ ಪಿಸ್ಕಜೋವಾ ಅವರಿಗೆ ಕಿರೀಟವನ್ನ ತೋರಿಸಿದ್ರು. ಇದರಲ್ಲಿ 108 ಸ್ಪರ್ಧಿಗಳು ಭಾಗಿಯಾಗಿದ್ರು. ಈಗಾಗಲೇ 108 ದೇಶಗಳಿಂದ ಸುಂದರಿಯರು ಪಾಲ್ಗೊಂಡಿದ್ರು. ಅಂತಿಮವಾಗಿ 10 ಜನ ಸ್ಪರ್ಧಿಗಳನ್ನು ಘೋಷಣೆ ಮಾಡಲಾಯಿತು. ಇದರಲ್ಲಿ 5 ಸ್ಪರ್ಧಿಗಳನ್ನು ಕೊನೆಗೆ ಆಯ್ಕೆ ಮಾಡಲಾಯಿತು. ಆ 5 ಮಂದಿಯಲ್ಲಿ ವಿಶ್ವಸುಂದರಿ ಸ್ಪರ್ಧೆಗೆ ಮಿಸ್ ಫಿಲಿಪೈನ್ಸ್ ಹಾಗೂ ಮಿಸ್ ಥಾಯ್ಲೆಂಡ್ ಪೈಪೋಟಿಗೆ ನಿಂತಿದ್ರು. ಅಂತಿಮವಾಗಿ ಮಿಸ್ ಥಾಯ್ಲೆಂಡ್ ಓಪಲ್ ಸುಚಾಟಾ ಮಿಸ್ ವರ್ಲ್ಡ್ ಕಿರೀಟವನ್ನ ಮುಡಿಗೇರಿಸಿಕೊಂಡ್ರು. ಟಾಪ್ 5 ಫೈನಲಿಸ್ಟ್ ಅನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಭಾರತದಿಂದ ನಂದಿನಿ ಗುಪ್ತಾ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಆದ್ರೆ ಅವರು ಟಾಪ್ 20ಯಲ್ಲಿ ಇದ್ರು. ನಂದಿನಿ ಗುಪ್ತಾ ಟಾಪ್ 20ಯಲ್ಲಿ ಸ್ಥಾನ ಪಡೆದಿದ್ದು, ಭಾರತ ಈ ಸಲ ಗೆಲುವನ್ನ ಸಾಧಿಸುತ್ತಾ ಅನ್ನುವ ಕುತೂಹಲವೂ ಕೂಡ ಇತ್ತು. ಆದ್ರೆ ಕೊನೆಯ ಹಂತದವರೆಗೂ ಪೈಪೋಟಿ ಕೊಡುವಲ್ಲಿ ನಂದಿನಿ ವಿಫಲರಾದ್ರು, ಸ್ಪರ್ಧೆಯಿಂದ ಹೊರಬಿದ್ರು. ಇಥಿಯೋಪಿಯಾದ ಹ್ಯಾಸಿಟ್ ಡೆರಾಜೆ ಮೊದಲ ರನ್ನರ್ ಆಗಿದ್ರೆ, ಪೋಲೆಂಡ್ನ ಮಜಾ ಕ್ಲಾರ್ಜಾ 2ನೇ ರನ್ನರ್ ಅಪ್ ಸ್ಥಾನವನ್ನ ಪಡ್ಕೊಂಡ್ರು. ಇನ್ನು ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಹಾಗೆಯೇ ಇಶಾರ್ ಖಟ್ಟರ್ ಅಲ್ಲೇ ನೃತ್ಯ ಪ್ರದರ್ಶನವನ್ನ ಕೊಟ್ಟರು. ಇಡೀ ಒಂದು ಸಮಾರಂಭ ಸಾಕಷ್ಟು ಕಾರ್ಯಕ್ರಮಗಳಿಂದ ಕಳೆಗಟ್ಟಿತ್ತು. ಪೋಲೆಂಡ್, ನೈಜೀರಿಯಾ, ಫಿಲಿಪೈನ್ಸ್, ಯುನೈಟೆಡ್ ಸ್ಟೇಟ್ಸ್, ಇಟಲಿ, ಮಾಲ್ಟಾ, ಟ್ರಿನಿಡಾಡ್ ಟೊಬ್ಯಾಗೊ, ಎಸ್ಟೋನಿಯಾ, ಇಂಡೋನೇಷ್ಯಾ, ಜರ್ಮನಿ, ಬ್ರೆಜಿಲ್, ನೆದರ್ಲ್ಯಾಂಡ್ಸ್, ಚೆಕ್ ರಿಪಬ್ಲಿಕ್, ವೇಲ್ಸ್, ಜಮೈಕಾ, ಅರ್ಜೆಂಟೀನಾ, ಶ್ರೀಲಂಕಾ, ಭಾರತ, ಕೀನ್ಯಾ ಸೇರಿದಂತೆ ಮುಂತಾದ ದೇಶಗಳ ಸುಂದರಿಯರು ಈ ವಿಶ್ವ ಸುಂದರಿಯ ಟ್ಯಾಲೆಂಟ್ ಕಾಂಪಿಟೇಷನ್ನ ಸುತ್ತಿಗೆ ಆಯ್ಕೆಯಾಗಿದ್ರು. ಅವರೆಲ್ಲರನ್ನ ಹಿಂದಿಕ್ಕಿ ಇದೀಗ ಮೊದಲ ಥಾಯ್ಲೆಂಡ್ನ ಪ್ರತಿನಿಧಿಯಾಗಿ ಇತಿಹಾಸವನ್ನ ನಿರ್ಮಿಸಿದ್ದು ಓಪಲ್ ಸುಚಾಟಾ ಅವರು. ಇನ್ನು ಪುಕೆಟ್ನವರಾದ ಓಪಲ್ ಥಾಮಸತ್ ವಿಶ್ವವಿದ್ಯಾಲಯದ ರಾಜಕೀಯ ವಿಜ್ಞಾನ ವಿಭಾಗದಲ್ಲಿ ರಾಜಕೀಯ ಹಾಗೆಯೇ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪದವಿಯನ್ನು ಪಡಿತಾ ಇದ್ರು. ಬ್ಯಾಂಕಾಕ್ನ ಟ್ರಯಾಮ್ ಉಡೋಮ್ ಸುಕ್ಸಾ ಶಾಲೆಯಿಂದ ಓಪಲ್ ಚೈನೀಸ್ ಭಾಷೆಯಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. ಥಾಯ್ಲೆಂಡ್ನ ಕರಾವಳಿ ನಗರವಾದ ಪುಕೆಟ್ನಿಂದ ವಿಶ್ವಸುಂದರಿ ಓಪಲ್ ಸುಚಾಟಾ ಜರ್ನಿಯು ಆರಂಭ ಆಗುತ್ತೆ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿರುವ ಅವರ ಕುಟುಂಬದಲ್ಲಿ ಅವರು ಜನಿಸಿರೋದು. ಓಪಲ್ ಸುಚಾಟಾ ಥಾಯ್, ಇಂಗ್ಲಿಷ್ ಹಾಗೂ ಚೈನೀಸ್ ಭಾಷೆಯನ್ನು ಅತ್ಯಂತ ಸುಲಲಿತವಾಗಿ ಮಾತನಾಡಬಲ್ಲರು. ಬಹುಭಾಷೆಯಲ್ಲಿ ಪರಿಣಿತಿ ಪಡೆದಿರೋ ಓಪಲ್ ಸುಚಾಟ್ ಗ್ಲೋಬಲ್ ಲೆವೆಲ್ನಲ್ಲಿ ಪ್ರಭಾವ ಬೀರಬಹುದು ಅನ್ನುವ ನಿರೀಕ್ಷೆ ಇದೆ. ಓಪಲ್ ಸುಚಾಟಾ ಅವರ ಶಿಕ್ಷಣವೂ ಗಮನ ಸೆಳೀತಾ ಇದೆ. ಬ್ಯಾಂಕಾಕ್ನಲ್ಲಿ ಚೈನೀಸ್ ಸ್ಟಡೀಸ್ ಮಾಡ್ತಿದ್ದಾರೆ. ಹಾಗೆ ಬೇರೆ ಭಾಷೆಯನ್ನು ಕಲಿಯೋದ್ರಲ್ಲಿ ಆಸಕ್ತಿಯನ್ನ ತೋರಿದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಕುರಿತ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ. ಹಾಗೆಯೇ ಈ ಮೂಲಕ ದೇಶದ ರಾಯಭಾರಿ ಆಗೋದು ಅವರ ಗುರಿಯಾಗಿದೆ. ಇದರೊಂದಿಗೆ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ಅವರು ನಿರತರಾಗಿದ್ದಾರೆ. ತನ್ನ 16ನೇ ವಯಸ್ಸಿನಲ್ಲಿ ಸ್ತನ ಕ್ಯಾನ್ಸರ್ಗೆ ತುತ್ತಾಗಿದ್ದ ಓಪಲ್ ಸುಚಾಟಾ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಓಪಲ್ ಫಾರ್ ಹರ್ ಅನ್ನುವನ್ನ ಸ್ಥಾಪಿಸಿದ್ದು, ಈ ಮೂಲಕ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಇಡೀ ವಿಶ್ವದಾದ್ಯಂತ ಗಮನ ಸೆಳೆದಿರುವಂತಹ ಸುಚಾಟಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18.